ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ಹಸಿ ಮಸಿ ಕೃಷಿ ಪಾಠದ ಕವಿ ಪರಿಚಯ ಹಾಗೂ ಪಾಠ ಪ್ರವೇಶವನ್ನು ನಾವು ನೋಡಿದ್ವಿ. ಅದರ ಮೌಲ್ಯಮಾಪನವನ್ನು ನಾವಿಲ್ಲಿ ಮತ್ತೆ ಮಾಡಬೇಕಾಗಿದೆ. ದಯವಿಟ್ಟು ಮೌಲ್ಯಮಾಪನವನ್ನು ಸ್ವಲ್ಪ ನೋಡಿಬಿಡ್ರಿ. ಮೊದಲಿಗೆ ಇದರ ಮೌಲ್ಯಮಾಪನ ಏನಪ್ಪ ಅಂದ್ರೆ, ರೈತರು ಆತ್ಮಹತ್ಯೆ ಏಕೆ ಮಾಡಿಕೊಳ್ಳುತ್ತಾರೆ? ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ದೇಶದ ರಕ್ಷಣೆಯಲ್ಲಿ ಯಾರು ಹೆಚ್ಚು ಭಾಗವಹಿಸುತ್ತಾರೆ? ದೇಶದ ಬೆನ್ನೆಲುಬು ಯಾರು ಅಂತೇಳಿ ಇದು ಪಾಠ ಪ್ರವೇಶದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನ ದಯವಿಟ್ಟು ಬರೆದು ನನ್ನ ವೈಯಕ್ತಿಕ ವಾಟ್ಸಾಪ್ ಗ್ರೂಪ್ಗೆ ಹಾಕ್ರಿ ಅಂತ ಹೇಳ್ತೀನಿ. ನಂತರ ಈಗಾಗಲೇ ಪಾಠದ ವಿವರಣೆ ನೋಡೋಣ. ನಂತರ ಮೊದಲಿಗೆ ಈ ಒಂದು ಗದ್ಯ ಪಾಠ ಬರೆದವರು ಗೊತ್ತಿದೆ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಂತೇಳಿ. ಈ ಒಂದು ಪಾಠವನ್ನು ಪ್ರಾರಂಭಿಸುತ್ತಾ ಮೊದಲಿಗೆ ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡಬಹುದು. ವೈಜ್ಞಾನಿಕ ಬೆಳವಣಿಗೆ ನಿಜವಾದ ಪ್ರಗತಿ, ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ, ವಿದ್ಯುತ್ ಉತ್ಪಾದನೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು. ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನ ಹರಿಸಬೇಕು. ದೇಶದ ಪ್ರಗತಿ ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು. ಹೀಗೆಂದರೆ ಏನು? ಹಸಿ ಎಂದರೆ ಯುದ್ಧ, ಯುದ್ಧ ಎಂದರೆ ಸೈನಿಕರು. ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಇದು ಗದ್ಯದ ಒಂದು ಪ್ಯಾರ. ಇಲ್ಲಿ ಮಾಡಿಕೊಳ್ಳಬಹುದು ಬಗ್ಗೆ ನೋಡ್ತಾ ಇದ್ವಿ ಅಂತೇಳಿ. ಈ ಪುಸ್ತಕನ ದಯವಿಟ್ಟು ನಿಮ್ಮ ಹತ್ರನೇ ಇಟ್ಕೊಳ್ಬೇಕು. ಹೇಳುವಾಗ ಆ ಪುಸ್ತಕವನ್ನು ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ ನೋಡ್ಕೊಂತ ಪುಸ್ತಕವನ್ನು ಆಲಿಸಬೇಕು. ಈಗ ಮೊದಲಿಗೆ ನಾವೇನಪ್ಪ ಅಂದ್ರೆ, ಇಲ್ಲಿ ನೆಕ್ಸ್ಟ್ ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ನಾವು ಪ್ರಶ್ನೆ ಕೇಳಿದ್ರೆ ನೀವು ವಿವಿಧವಾದ ಉತ್ತರಗಳನ್ನು ಕೊಡ್ತೀರಿ. ನೀವು ಉತ್ತರ ಕೊಡೋದನ್ನ ಏನ್ ಕೊಡಬಹುದು ಅಂತ ಹೇಳಿದ್ರೆ, ಮೊದಲನೇದು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಿರ್ಮಾಣ ಮಾಡಬಹುದು. ಇದರಿಂದ ದೇಶದ ಪ್ರಗತಿ ಉದ್ಧಾರ ಯಾವುದನ್ನು ಅವಲಂಬಿಸಿ ಅಂತೇಳಿ ಈ ಕಟ್ಟಡಗಳು ಇದರಿಂದ ಉತ್ಪಾದನೆ ಆಗ್ತಾವ, ರೆಡಿ ಆಗ್ತಾವ. ಹೌದು ಏನೋ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನ ನೀವು ಹೇಳ್ತೀರಿ. ಇದು ಪ್ರಶ್ನೆ ನಿಮಗೆ ಒಂದು ಆಲೋಚನೆಯನ್ನು ಕೊಡ್ತದ. ಏನು ನಾವು ಮಾಡಬಹುದು, ಏನು ನಾವು ಬಿಡಬಹುದು ಅಂತೇಳಿ. ಹೌದು, ಏನು ನಾವು ಮಾಡಬಹುದು, ಇನ್ನು ಬಿಡಬಹುದು ಅಂತೇಳಿ. ಒಂದೊಂದು ಪ್ರಶ್ನೆ ನೀವೇನು ಹೇಳ್ತಿದ್ರೆ, ಕೃಷಿಯಿಂದ ಆಗ್ತತ್ರಿ, ಇನ್ನೊಂದು ಬಿಸ್ನೆಸ್ ನಿಂದ ಆಗ್ತದ್ರಿ, ವ್ಯಾಪಾರ ವ್ಯವಹಾರಗಳಿಂದ ದೇಶದ ಉದ್ಧಾರ ಆಗ್ತದ್ರಿ ಅಂತೇಳಿ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಹೋಗ್ತೀರಿ. ಆದ್ರೆ ನಮ್ಗೆ ಪ್ರಶ್ನೆ ಅಂದ್ರೆ ದೇಶದ ಪ್ರಗತಿ ದೇಶದ ಉದ್ಧಾರ ಯಾವಿಂದ ಆಗ್ತದ? ನೆಕ್ಸ್ಟ್ ಇಲ್ಲಿ ಪ್ರಶ್ನೆ, ವೈಜ್ಞಾನಿಕ ಬೆಳವಣಿಗೆ ನಿಜವಾದ ಪ್ರಗತಿ. ಇಲ್ಲಿ ಹೇಳ್ತಾರ ಪುಸ್ತಕದಲ್ಲಿ ಏನ್ ಹೇಳ್ತಾರ, ವೈಜ್ಞಾನಿಕ ಬೆಳವಣಿಗೆ ನಿಜವಾದ ಪ್ರಗತಿ, ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರ ದಾರಿ, ವಿದ್ಯುತ್ ಉತ್ಪಾದನೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ನಾವು ಹೇಳಬಹುದು. ನೀವಾಗಲೇ ಏನ್ ಹೇಳಿದ್ರಿ ಅಂತ ಹೇಳಿ ಈಗ ಇಲ್ಲಿ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿ ಕೆಲವೊಂದಿಷ್ಟು ನಿಮಗೆ ಹೇಳ್ತಾರ ಅಂತ ಹೇಳಿ. ನಾವು ಏನ್ ಪುಸ್ತಕದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ವೈಜ್ಞಾನಿಕ ಬೆಳವಣಿಗೆ ನಿಜವಾದ ಪ್ರಗತಿ ಅಂತೇಳಿ. ವೈಜ್ಞಾನಿಕವಾಗಿ ನಾವು ಏನ್ ಬೆಳವಣಿಗೆ ಮಾಡ್ಬೇಕಪ್ಪ? ಹೌದು, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಬೇಕು. ಯಾಕೆ? ನೀರನ್ನ ಸಂಗ್ರಹ ಮಾಡಲಿಕ್ಕೆ. ಎಲ್ಲಿ? ಮಳೆ ನೀರನ್ನ ಸಂಗ್ರಹ ಮಾಡಿ ನೀರಿನಿಂದ ನಾವು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು. ವಿದ್ಯುತ್ನಿಂದ ಹಲವಾರು ಫ್ಯಾಕ್ಟರಿಗಳನ್ನ ನಾವು ರೆಡಿ ಮಾಡಬಹುದು. ಕರೆಂಟ್ ಅನ್ನ ರೆಡಿ ಮಾಡಿ ನಾವೇನು ಫ್ಯಾಕ್ಟರಿಗಳನ್ನ ರೆಡಿ ಮಾಡಿ ಅವುಗಳಿಂದ ದೇಶದ ಪ್ರಗತಿಯನ್ನ ಸಾಧಿಸಬಹುದು ಅಂತ ಹೇಳ್ತಾರ. ಆಣೆ ನಿರ್ಮಾಣವೇ ಜನರ ಉದ್ಧಾರ ದಾರಿ, ವಿದ್ಯುತ್ ಉತ್ಪಾದನೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ. ನೀರು ಆಣೆಗಳನ್ನು ನಾವು ಕಟ್ಟಿದ ಮೇಲೆ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದ. ಈ ವಿದ್ಯುತ್ ಉತ್ಪಾದನೆ ಆದ್ಮೇಲೆ ಹಲವಾರು ನಮಗೆ ದಾರಿಗಳು ಸುಲಭವಾಗ್ತದ. ಮುಂದಿನ ದಾರಿ ಸರಾಗವಾಗಿ ಬರ್ತದ. ವಿದ್ಯುತ್ ನಾವು ಏನ್ ಮಾಡಬಹುದು, ಏನು ಕನ್ಸ್ಟ್ರಕ್ಷನ್ ಕಟ್ಬಹುದು, ಹೆಂಗ್ ಮಾಡಬಹುದು, ಏನ್ ಮಾಡಬಹುದು ಮುಂದೆ ದಾರಿ
ಸುಗಮವಾಗ್ತದ. ನೆಕ್ಸ್ಟ್ ಅಂದ್ರೆ ಆದ್ರೆ ನಮ್ಮ ಹಿರಿಯರು ಹೇಳ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನ ಹರಿಸಬೇಕು. ಸ್ವಲ್ಪ ನಾವು ಗಮನ ಹರಿಸ್ಬೇಕಪ್ಪ. ಏನ್ ಗಮನ ಹರಿಸ್ಬೇಕು? ಹಿಂದೆ ನಾವು ಪಂಡಿತರಿದ್ರು, ಹಳೆ ಕಾಲದ ಅಜ್ಜಗಳು ಇರ್ತಾರಲ್ಲ, ಅವರಿಗೆ ಸ್ವಲ್ಪ ಮಾತನ್ನ ಗಮನಿಸ್ಬೇಕು ನಾವು. ದೇಶದ ಪ್ರಗತಿ, ಜನರ ಉದ್ಧಾರ, ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು. ಹೀಗೆಂದ್ರೆ ಏನು? ಒಂದು ಪ್ರಶ್ನೆ ನಿಮಗೆ. ಹಸಿ ಮಸಿ ಕೃಷಿಯನ್ನ ಅವಲಂಬಿಸಿದೆ ಹಿಂದೆ ನಮ್ಮ ಅಜ್ಜರು, ಹಿಂದೆ ನಮ್ದ ಅಜ್ಜಿಯರು ಅದನ್ನ ಸ್ವಲ್ಪ ಹೇಳ್ತಿದ್ರು. ನಿಮ್ಗೆ ಅಜ್ಜಿ ಅಜ್ಜ ಇದ್ರೆ ಸ್ವಲ್ಪ ಹೇಳ್ತಾ ಬೇಕಾದ್ರೆ ಅವ್ರು ಹಿಂದೆ ಅವ್ರಿಗೆ ಎಲ್ಲರೂ ಗೊತ್ತದ. ಕೆಲವೊಂದಿಷ್ಟು ಜನ ಗೊತ್ತಿರ್ತದೆ, ಕೆಲವೊಂದಿಷ್ಟು ಗೊತ್ತಿರಂಗಿಲ್ಲ, ಕೆಲವೊಂದಿಷ್ಟು ಅರ್ಥ ಮಾಡ್ಕೊಂಡಿರ್ತಾರ, ಕೆಲವೊಂದಿಷ್ಟು ಜನ ಅರ್ಥ ಮಾಡ್ಕೊಂಡಿರಂಗಿಲ್ಲ ಅಂತೇಳಿ. ಆದ್ರೂ ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಶಿಕ್ಷಣ ಕಲಿತವರು ಬಹಳ ಕಡಿಮೆ. ಆದ್ರೂ ಕೂಡ ಕೆಲವೊಂದಿಷ್ಟು ಜ್ಞಾನ ಅವ್ರಿಗೆ ಇರ್ತದ. ದೇಶದ ಅಭಿವೃದ್ಧಿ ಹೆಂಗಾಗ್ತದ, ಯಾವ ರೀತಿ ಆಗ್ತದ ಅಂತೇಳಿ ಏನಪ್ಪ ಅಲ್ಲಿ. ಆದರೆ ನಮ್ಗೆ ಹಿರಿಯಷ್ಟು ತಿಳ್ಕೊಂಡಿರ್ತಾರ, ಅವ್ರ ಮಾತುಗಳು ನಾವು ಸ್ವಲ್ಪ ಕೇಳಬೇಕು. ದೇಶದ ಪ್ರಗತಿ, ಜನರ ಉದ್ಧಾರ, ಹಸಿ ಮಸಿ ಕೃಷಿಯಿಂದ ಸಾಧ್ಯ ಆಗ್ತದ. ಹಂಗಾರ ಹಸಿ ಅಂದ್ರೆ ಏನು, ಮಸಿ ಅಂದ್ರೆ ಏನು? ಕೃಷಿಯನ್ನು ಅವಲಂಬಿಸದೆ ಇರ್ತಿದ್ರು. ಹಿಂಗಂದ್ರೆ ಏನಪ್ಪಾ ಅಂತೇಳಿ ನಾವು ಮುಂದೆ ನೋಡೋಣ. ನೆಕ್ಸ್ಟ್ ಹಸಿ ಅಂದ್ರೆ ಯುದ್ಧ, ಸೈನಿಕರು ಅಂತೇಳಿ ಹಂತವಾಗಿ ನೋಡೋಣ. ಹಸಿ ಮಸಿ ಕೃಷಿ ಅಂತೇಳಿ ನಾವು ಹಂತವಾಗಿ ನೋಡೋಣ. ಈ ಮೊದಲಿಗೆ ಹಸಿ ಅಂದ್ರೆ ಯುದ್ಧ ಅಥವಾ ಸೈನಿಕರು ಅಂತ ಹೇಳ್ತೀವಿ. ನೋಡ್ರಿ, ಯುದ್ಧ ಯಾವ ರೀತಿ ಇರ್ತದ, ಈ ಸೈನಿಕರು ಯಾವ ರೀತಿ ಇರ್ತಾರ, ತಮ್ಮ ಒಂದು ಪ್ರಾಣವನ್ನ ಪಣಕ್ಕಿಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾರ, ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾರ, ನಮ್ಮ ಗಡಿಯನ್ನ ಕಾಯ್ತಾ ಇರ್ತಾರ. ಅವ್ರೇನಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರ ದೇಶ ಹಾಳಾಗಿರ್ತದ. ಅದಕ್ಕೋಸ್ಕರ ಸೈನಿಕರಿಗೆ ನಾವು ಬಹಳ ಬೆಲೆ ಕೊಡ್ತೀವಿ, ಅಭಿಮಾನವನ್ನು ತೋರಿಸ್ತೀವಿ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ಇದಂದ್ರೆ ಇಲ್ಲಿ ಹಸಿ ಅಂದ್ರೆ ಯುದ್ಧ, ಯುದ್ಧ ಎಂದರೆ ಸೈನಿಕರು, ಸೈನಿಕರ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಬಲವನ್ನಾಗಿ ಮಾಡಿಕೊಳ್ಳಬಹುದು. ಇದು ಸ್ವಲ್ಪ ವಿಚಾರ ಮಾಡಬೇಕು ನಾವು. ಶೋಚನೀಯ ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಹಸಿ ಅಂದ್ರೆ ಯುದ್ಧ, ಯುದ್ಧ ಅಂದ್ರೆ ಸೈನಿಕರು ಅಂತೇಳಿ. ಸೈನಿಕರು ಇಲ್ಲದೆ ಇದ್ರೆ ದೇಶವನ್ನು ಹಾಳಾಗಿರ್ತದ. ಹೌದಾ? ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ, ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ನಾವು ವಶಪಡಿಸಿಕೊಂಡ್ಬಿಡ್ತಾರ. ನಮ್ಮ ದೇಶ ಬೇರೆಯವರು ಕಬ್ಬಿಸಿಕೊಂಡ್ಬಿಡ್ತದೆ, ಬೇರೆಯವ್ರನ್ನ ನಮ್ಮ ದೇಶವನ್ನ ಆಳ್ತಾರ. ಆಗ ನಾವೇನ್ ಮಾಡ್ಬೋದ್ರೆ ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧಗಾರಿ ನಮ್ಮನ್ನು ತಮ್ಮ ಬಲವನ್ನಾಗಿ ಮಾಡ್ಕೊಳ್ತಾರ. ಅದಕ್ಕೆ ನಾವು ಸಬಲರಾಗಿರ್ಬೇಕು, ಸದೃಢವಾಗಿರ್ಬೇಕು. ಅಂದಾಗ ಮಾತ್ರ ಈ ದೇಶವನ್ನು ಸುಸೂತ್ರವಾಗಿ ನಡೀತಾ ಇರ್ತದ. ಇಲ್ಲಾಂದ್ರೆ ಆಗದೇ ಇರ್ತಕ್ಕಂಥ ಮಾತು. ನೆಕ್ಸ್ಟ್ ಇಲ್ಲಿ ಅದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು, ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಒಡೆದು ಹಾಕಿ ತಾನೇ ಸೂರ್ಯಮೃಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವರು. ಅದು ಕಾರಣವೋ ಏನೋ ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡಬಹುದು. ಇಂದಿನ ಕಾರಣ ಮುಕ್ತಾಯ ಆಯಿತು. ನೆಕ್ಸ್ಟ್ ಇದ್ರ ಕಾರಣ ಅಂತೇಳಿ. ಹೌದಾ? ಇಲ್ಲಿ ಆದ್ದರಿಂದ ಈ ದೇಶದ ರಕ್ಷಣೆ ಮಾಡುವವರು ನಮ್ಮ ಸೈನಿಕರೇ. ನಾವೊಬ್ಬ ಸೈನಿಕರೇ ಇದ್ದಂಗ. ಹೌದಾ? ಕಡಿಕಾಯಿರ್ತಕ್ಕಂಥ ಸೈನಿಕರು ಅವರು ಸೈನಿಕರ, ನಮ್ಮಲ್ಲಿರ್ತಕ್ಕಂಥ ನಾವು ಕೂಡ ಕೆಲವೊಂದಿಷ್ಟು ಸೈನಿಕರ ಅಂತ ಹೇಳಿ. ಪ್ರತಿಯೊಬ್ಬ ಸಾರ್ವಜನಿಕನು ಒಬ್ಬ ಸೈನಿಕರಂತೆ ಕೆಲಸ ಮಾಡಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ಇಲ್ಲಿ ಒಂದ್ ಸ್ವಲ್ಪ ವಿಚಾರ ಮಾಡಿ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಅದರಿಂದ ಈ ದೇಶದ ರಕ್ಷಣೆ ಮಾಡುವವರು ನಮ್ಮ ದೇಶದ ಸೈನಿಕರೇ. ಸೈನಿಕರಿಗಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರೆ ದೇಶ ಗಡಗಡ ನಡುತ್ತದೆ. ಅದಕ್ಕೋಸ್ಕರ ಇಲ್ಲಿ ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡುವುದು ಸಾಧ್ಯವಾಗ್ತದ, ಇಲ್ಲಂದ್ರೆ ಸಾಧ್ಯವಾಗುವುದಿಲ್ಲ. ಇದು ಮೌಂಟ್ ಎವರೆಸ್ಟ್ ಮೇಲೆ ನಿಂತ್ಕೊಳ್ಳುವಂತಹ ಒಂದು ದೃಶ್ಯ. ಇದು ಅಲ್ಲಿ ಹೋಗಿ ಭಾರತದ ಒಂದು ಧ್ವಜವನ್ನ ಹಾರಿಸಿದ್ದಾರೆ. ಎಷ್ಟು ಶಕ್ತಿಶಾಲಿ ಇರ್ತಕ್ಕಂಥ ಸೈನಿಕರು ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಅಂತ ಹೇಳಿ. ಎಷ್ಟು ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ಯಾವುದೇ ಒಂದು ದೊಡ್ಡ ಬಲಿಷ್ಠ ರಾಷ್ಟ್ರ ಬಂದ್ಬಿಡ್ತದೆ. ಈ ಎಷ್ಟು ಬಲಿಷ್ಠ ರಾಷ್ಟ್ರ ಅಂದ್ರೆ ಅತಿ ಹೆಚ್ಚು ಸೈನಿಕರಿರ್ತಕ್ಕಂಥ ರಾಷ್ಟ್ರ ಅಮೆರಿಕ ಅಂತ ಹೇಳಿ. ಅದನ್ನ ಬಿಟ್ರೆ ಚೀನಾ, ಅದನ್ನ ಬಿಟ್ರೆ ನಮ್ದು ಅದ ಈಗ ನೆಕ್ಸ್ಟ್. ಹೌದಾ? ಅಷ್ಟು ಬಲಿಷ್ಠ ರಾಷ್ಟ್ರಗಳು ನಮ್ಮದವು. ರಷ್ಯಾ ಅದ, ಹೌದಾ? ಆಸ್ಟ್ರೇಲಿಯಾ ಅದ, ಹಲವಾರು ದೇಶಗಳು ಅದಾವು. ಇಸ್ರೇಲ್ ಅದ,
ಹೌದು, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಹಲವಾರು ರಾಷ್ಟ್ರಗಳು ಪ್ರಬಲ ರಾಷ್ಟ್ರಗಳು ಹೆಚ್ಚೆಚ್ಚು ಆಯುಧಗಳನ್ನು ಅವು ಸಂಗ್ರಹ ಮಾಡಿಕೊಂಡು ಯುದ್ಧಕ್ಕೆ ಸಜ್ಜಾಗ್ತಕ್ಕಂಥ ಒಂದು ವ್ಯವಸ್ಥೆ ಅವ್ರಿರ್ತದ. ಅವರ ಗಡಿಯನ್ನ ಅವರೇ ಕಾಪಾಡ್ಕೊಳ್ತಾ ಇರ್ತಾರೆ. ಹೌದಾ, ಇಲ್ಲಿ ಬಲಿಷ್ಠ ದೇಶ ಇಲ್ಲದೇ ಇದ್ರೆ ಅಕಸ್ಮಾತಾಗಿ ನಮ್ಮ ದೇಶವನ್ನ ದುರಾಕ್ರಮಣ ಅಂದ್ರೆ ಬೇರೆ ಉಪಾಯದಿಂದ ಆಕ್ರಮಣ ಮಾಡಿ ನಮ್ಮ ದೇಶವನ್ನ ಗಮನಿಸ್ತಾರ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನು ಒಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿ. ಸೂರ್ಯ ಮುಳುಗದ ಅಂದ್ರೆ ಯಾವತ್ತು ಕಂಟಿನ್ಯೂಸ್ ಅವರೇ ಆಳ್ತಾ ಇರ್ತಾರ ಅಂತ ಅರ್ಥ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂದ್ರೆ ನಾವೇ ಆಳೋದು ದೇಶವನ್ನ, ನಮ್ಗೆ ಯಾವಾಗೂ ಇಟ್ಟುಕೊಳಂಗಿಲ್ಲ ಅಂತ ಹೇಳಿ. ಹೌದಾ, ಇನ್ನು ಈ ಜಸ್ಟ್ ಹಲವಾರು ದೇಶಗಳಲ್ಲಿ ಬೇರೆ ದೇಶದವರು ಆಳಕತ್ತಾರೆ ಈಗ. ಹೌದಾ, ಹಲವಾರು ದೇಶಗಳಲ್ಲಿ ಈಗ ಚೀನಾದಲ್ಲಿ ಇನ್ನೊಂದು ದೇಶ ಉದ್ಭವ ಆಗಬೇಕು ಅಂತಿದೆ. ಆ ದೇಶದವರು ಹೋರಾಡ್ತಾ ಇದ್ದಾರೆ. ಹೌದಾ, ಅಮೆರಿಕದಲ್ಲಿ ಕರಿಯರು ಬಿಳಿಯರು ಅಂತಂದಾರ. ಕರಿಯರು ಬಂದು ಅಮೆರಿಕ ಅಧ್ಯಕ್ಷರಿಗೆ ಮೊನ್ನೆ ತಾನೇ ಅವರು ಚಳವಳಿಗಳನ್ನು ಮಾಡಿದ್ರು, ನಮಗೆ ಸ್ವಾತಂತ್ರ್ಯ ಕೊಡ್ರಿ ಅಂತ ಹೇಳಿ. ಆದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಗಲಭೆ ಆಯಿತು, ಸಿಕ್ಕಾಪಟ್ಟೆ ನಷ್ಟವಾಯಿತು, ಹಲವಾರು ಜನರು ಸಾವು ನೋವು ಸಂಭವಿಸಿದ್ದು. ಆದ್ರೂ ಕೂಡ ಬೇರೆ ಯಾವ ದೇಶ ಆಗಲಿಲ್ಲ. ಆದ್ರೂ ಕೂಡ ಇಲ್ಲಿ ಸೂರ್ಯಮಂಡಲದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ನಮ್ಮ ದೇಶವನ್ನು ಕಬ್ಜಾ ಮಾಡ್ಕೊಂಡ ಅವರು ಮೆರೆಯಬಹುದು. ನೆಕ್ಸ್ಟ್ ಇಲ್ಲಿ ಆದ್ರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು. ಹೆಂಗ್ ಪ್ರಬಲವಾಗಿರ್ಬೇಕು ಅಂತಂದ್ರ ಸೈನಿಕರು ಹೆಚ್ಚೆಚ್ಚಾಗಿರ್ಬೇಕು ಅಂತ ಹೇಳಿ. ನಮ್ಮ ಸೈನಿಕರು ಈ ಶಬ್ದದಲ್ಲಿ ಇರ್ತಕ್ಕಂಥದ್ದು ಸೈನಿಕರು 20 ಲಕ್ಷ ಸೈನಿಕರಿದ್ದಾರೆ ಅಂತ ಅನ್ಸುತ್ತೆ ನನಗೆ. ವಾಯು, ಜಲ, ನೆಲ, ಮೂರು ಪ್ರಬಲವಾಗಿರ್ತಕ್ಕಂಥ ಸೈನಿಕರು ಅಂತ ಹೇಳ್ತಾರೆ. ಆ ಸೈನಿಕರು 20 ಲಕ್ಷ ಜನ ಸೈನಿಕರು ಇದರಲ್ಲಿ ನಮ್ಮ ದೇಶವನ್ನ ಗಡಿ ಕಾಯ್ತಾ ಇದ್ದಾರೆ. ಇನ್ನು ಹೆಚ್ಚೆಚ್ಚು ಸೈನಿಕರನ್ನು ನೇಮಕ ಮಾಡಿಕೊಂಡು ನಮ್ಮ ಗಡಿಯನ್ನ ಸುಭದ್ರವಾಗಿ ಇಡಬೇಕು ಅಂತೇಳಿ ನಮ್ಮ ಬಯಕೆ. ಹೌದಾ, ಆದ್ರೂ ಕೂಡ ಇಲ್ಲಿ ಅವರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ದೊಡ್ಡದಾಗಿರಬೇಕು. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಎಲ್ಲ ಇಲ್ಲ ಎನ್ನುವರು. ಅದು ಕಾರಣವೋ ಏನು, ನಮ್ಮ ದೇಶದ ಬಜೆಟ್ ಅಲ್ಲಿ ಪ್ರತಿ ವರ್ಷದ ಬಜೆಟ್ ಅನ್ನ ಘೋಷಣೆ ಮಾಡ್ತಾರೆ. ಯಾವಾಗ ಘೋಷಣೆ ಮಾಡ್ತಾರೆ? ಫೆಬ್ರವರಿ ಅಥವಾ ಮಾರ್ಚ್ ವೇಳೆಗೆ. ಹೌದಾ, ನಮ್ಮ ದೇಶದವರು ರಕ್ಷಣಾ ಪಡೆಗೆ ಹೆಚ್ಚು 4 ಲಕ್ಷ ಕೋಟಿನೋ 5 ಲಕ್ಷ ಕೋಟಿನೋ ಅಂತೇಳಿ ಅದು ನಮ್ಮ ದೇಶದ ಒಂದು ರಕ್ಷಣಾ ಪಡೆಗೆ ಅದನ್ನ ಮೀಸಲಿಡ್ತಾರ. ಈ ಕೊನೆಯದಾಗಿ ನಮ್ಮ ಬಜೆಟ್ನಲ್ಲಿ 4.5 ಲಕ್ಷ ಕೋಟಿನ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಹೌದು, ಅಂದಾಜು ಸರಿ ಅಂತ ತಪ್ಪು ಅಂತ ಅನ್ಕೋಬೇಡ್ರಿ. ಅಂದಾಜು 4.5 ಲಕ್ಷ ಕೋಟಿ ಈಗ ಯುದ್ಧದಲ್ಲಿ ನಮ್ಮ ಒಂದು ರಕ್ಷಣೆಗಾಗಿ ತೆಗೆದಿದ್ದಾರೆ. ಯಾಕಪ್ಪ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಕೊಂಡ್ಕೋಬೇಕು, ನಮ್ಮ ದೇಶದಲ್ಲಿ ಅವನ್ನ ರೆಡಿ ಮಾಡ್ಕೋಬೇಕು, ಇಲ್ಲ ಬೇರೆ ದೇಶದಿಂದ ತರಿಸ್ಕೋಬೇಕು. ಸದ್ಯದಲ್ಲಿಯೇ ಯುದ್ಧ ವಿಮಾನಗಳನ್ನ ತರಿಸ್ಕೋಬೇಕು. ಹಲವಾರು ನಾವು ರೈಫಲ್ಗಳನ್ನ ತರಿಸ್ಬೇಕು, ಮದ್ದು ಗುಂಡುಗಳನ್ನ ರೆಡಿ ಮಾಡ್ಕೊಂಡು ನಾವು ಸುಭದ್ರ ರಾಷ್ಟ್ರವನ್ನಾಗಿ ನಾವು ನಿರ್ಮಾಣ ಮಾಡಬೇಕು. ಸುಭದ್ರ ರಾಷ್ಟ್ರವನ್ನು ನಿರ್ಮಾಣ ಮಾಡಿದ್ರೆ ಏನಾಗತ್ತಿ, ಬೇರೆ ದೇಶದವರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ದೇಶವನ್ನ ಆಳ್ತಾ ಇರ್ತಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸುಭದ್ರವಾಗಿರ್ಬೇಕು ಅಂತಂದ್ರೆ ಅವೆಲ್ಲನೂ ನಾವು ಸೇಕರಣೆ ಮಾಡ್ಕೋಬೇಕು. ಬಜೆಟ್ ಘೋಷಣೆ ಮಾಡ್ತಾರಲ್ಲ, ಈ ಬಜೆಟ್ ಅಲ್ಲಿ ಹೆಚ್ಚಿನ ಭಾಗವನ್ನ ನಾವೇನ್ ಮಾಡಬೇಕು, ಅದರಲ್ಲಿ ತೆಗೆದಿಡಬೇಕು ಅಂತೇಳಿ. ಬಜೆಟ್ ಅಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡಬಹುದು ಅಂತೇಳಿ ಸ್ವಲ್ಪ ಗೊತ್ತಾಗ್ತದೆ ಅಂತ ಹೇಳಿ. ಆರ್ಮಿ ಎಷ್ಟು ಅಂತ ಹೇಳಿ, ಇಲ್ಲಿ ಏರ್ಫೋರ್ಸ್, ನೇವಿ ಅಂತ ಹೇಳಿ 3 ಭಾಗವನ್ನಾಗಿ ಇಲ್ಲಿ ಮಾಡಾಗಿದೆ. ಇದು DRDO ಅಂತೇಳಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಫಾರೆನ್ ಸೇಲ್ ಆಫ್ ಡಿಫೆನ್ಸ್ ಸರ್ವಿಸ್ ಇನ್ ಡಿಫೆನ್ಸ್ ಬಜೆಟ್ 2020-21 ಬಜೆಟ್ ಅಲ್ಲಿ ಎಷ್ಟು ಇಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಡಿ. ನಾನು ಹೇಳಿದ್ದು ಅಂದಾಜು 4.5 ಲಕ್ಷ ಕೋಟಿ ಅಂತ ಇಟ್ಟಿದ್ದೆ. ಹೌದಾ, ಈ ಎಷ್ಟು ಅಂತ ಹೇಳಿ ಸ್ವಲ್ಪ ಸರಾಗವಾಗಿ ನೋಡ್ಕೊಂಡ್ಬಿಡ್ರಿ. ಏರ್ಫೋರ್ಸ್ ಎಷ್ಟು ಇಟ್ಟಿದ್ದಾರೆ, ನೇವಿಗೆ ಎಷ್ಟು ಇಟ್ಟಿದ್ದಾರೆ, ಆರ್ಮಿ ಅಂದ್ರೆ ನೆಲ, ಇದು ಏರ್ಫೋರ್ಸ್ ಅಂದ್ರೆ ವಾಯು, ಇದು ಜಲ, ಇದು ನೆಲ ಅಂತ ಹೇಳಿ ಎಷ್ಟು ಇಟ್ಟಿದ್ದಾರೆ. ಇನ್ನು ಉಳ್ಕೋದು DRDO ಅಂತ ಬರ್ತದೆ, ಆಕಾಶದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಿ. ಅದಕ್ಕೆ ಎಷ್ಟು ಇಟ್ಟಿದ್ದಾರೆ ಅಂತ ಹೇಳಿ 6%. ಹೌದಾ, ಎಷ್ಟು ಇರ್ತದೆ ಸ್ವಲ್ಪ ಕಣ್ಣು ಹಾಸ್ಬಿಡ್ರಿ. ನೆಕ್ಸ್ಟ್ ಇದಂದ್ರೆ ಸ್ವಲ್ಪ ನೀವು ಗಮನಿಸ್ಬೇಕಂದ್ರೆ ಇದು ಎಲ್ಲೊಂದು ಪ್ಯಾರಾ ಆದ್ಮೇಲೆ ಮೌಲ್ಯಮಾಪನ ಅದನ್ನು ಕೊಂಡ್ರೆ ಇದು ಆ ಒಂದು ಪ್ಯಾರಾ ಆದ್ಮೇಲೆ ದೇಶದ ಬಜೆಟ್ನಲ್ಲಿ ಯಾವುದಕ್ಕೆ ಹೆಚ್ಚು ಹಣ ಮೀಸಲಿಟ್ಟಿರುತ್ತಾರೆ. ಇನ್ನು ದೇಶದ ಪ್ರಗತಿ ಯಾವುದನ್ನು ಅವಲಂಬಿಸಿದೆ. ಹಸಿ ಎಂದರೇನು, ಮಸಿ ಎಂದರೇನು?
ತಿಳ್ಕೊಂಡ್ರೆ ಇಷ್ಟು ಒಂದು ಅಧ್ಯಾಯ ನೀವು ತಿಳ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ. ಈ ಒಂದು ಮೊದಲೇ ಒಂದು ಕೆಲವಷ್ಟು ಮೌಲ್ಯಮಾಪನ ನಿಮಗೆ ಪ್ರಶ್ನೆಗಳನ್ನ ಹೇಳಿದ್ದೆ. ಈ 4 ಮೌಲ್ಯಮಾಪನ ಪ್ರಶ್ನೆಗಳನ್ನ ದಯವಿಟ್ಟು ನನಗೆ ವೈಯಕ್ತಿಕ ವಾಟ್ಸ್ಆಪ್ ಗ್ರೂಪ್ಗೆ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋದು. ನಮಸ್ಕಾರ.